ದಾಹ ನೀಗಿಸುವುದು ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದಲ್ಲಿ ಸಿನಿಮಾ ಬಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಖ್ಯಾತ ಫ್ರೆಂಚ್ ಚಿತ್ರ ನಿರ್ದೇಶಕ ಜೀನ್ ಲೂಕ್ ಗೊಡಾರ್ಡ್ ಒಮ್ಮೆ ಛಾಯಾಚಿತ್ರ ಒಂದು ಸತ್ಯ, ಚಲನಚಿತ್ರ ಸೆಕೆಂಡಿಗೆ 24 ಬಾರಿ ಹೇಳಲಾಗುವ ಸತ್ಯ ಎಂದು ಹೇಳಿದ್ದಾನೆ. ಬಹುಶಃ ಈ ಹೇಳಿಕೆಯನ್ನು ಗೊಡಾರ್ಡ್ ಛಾಯಾಚಿತ್ರ ಚಲನಚಿತ್ರವಾಗಿ ವಿಕಸನ ಹೊಂದಿದ್ದನ್ನು ಸಂಕ್ಷಿಪ್ತವಾಗಿ ಈ ರೀತಿ ಹೇಳಿರಬಹುದೆಂದು ಅರ್ಥೈಸಲಾಗ್ತಾ ಇದೆ. ಇಲ್ಲದಿದ್ದಲ್ಲಿ ವಾಸ್ತವಿಕತೆ ಮತ್ತು ಸತ್ಯಗಳ ಆಳದ ಪರಿಣಾಮಗಳನ್ನು ವಿಶ್ಲೇಷಿಸುವ ಮೂಲಕ ಚಲನಚಿತ್ರಗಳು ಕೇವಲ ಸುರುಳಿಯೊಂದರ ಮೇಲೆ ಹಿಡಿದಿಡಲ್ಪಟ್ಟ ಒಂದು ಅನುಭವದ ನಕಲು ಎಂಬ ವಾದವನ್ನು ಸುಲಭವಾಗಿ ಮುಂದಿಡಬಹುದು. ಸರಳವಾಗಿ ಹೇಳುವುದಾದರೆ, ಸಿನಿಮಾ ಭೌತಿಕವಾದ ಒಂದು ಚಲನಚಿತ್ರ ಸುರುಳಿಯ ಮೇಲೆ ಹಿಡಿದಿಡಲ್ಪಟ್ಟ ಒಂದು ಕಾರ್ಯಕ್ರಮ. ಕೇವಲ 100 ವರ್ಷಗಳ ಅದರ ಇರುವಿಕೆಯಲ್ಲಿ 20ನೇ ಶತಮಾನದಲ್ಲಿ ಮನುಷ್ಯನ ವಿಕಸನವನ್ನು ಪ್ರತಿಬಿಂಬಿಸುವ ದೈತ್ಯ ಶಕ್ತಿಯನ್ನು ಪಡೆದುಕೊಂಡಿದೆ. ಶೀಘ್ರವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನದೊಂದಿಗೆ 21ನೇ ಶತಮಾನದಲ್ಲಿ ಸಿನಿಮಾ ಮತ್ತಷ್ಟು ಬಲಾಢ್ಯಗೊಂಡಿದೆ. ಜನರು ತಮ್ಮ ಜೀವನದ ಬಗ್ಗೆ ಕನಸು ಕಟ್ಟುವುದು, ಆಶಾಗೋಪುರಗಳನ್ನು ನಂಬಿ ಬದುಕುವುದು ಸರ್ವೇ ಸಾಮಾನ್ಯ. ಹಾಗೆಯೇ ವಾಸ್ತವ ಬದುಕು ಹಾಗೂ ಕನಸುಗಳ ನಡುವಿನ ಅಂತರ ಕೂಡ ಯಾವಾಗಲೂ ಸ್ಪಷ್ಟವಾಗಿರುವುದಿಲ್ಲ. ಚಲನಚಿತ್ರಗಳನ್ನು ಸಮಾಜವೊಂದರ ಸಾಮೂಹಿಕ ಕನಸು ಅಂದರೆ ಕಲೆಕ್ಟಿವ್ ಡ್ರೀಮ್ ಎಂದು ಸಹ ಕರೆಯಲಾಗುತ್ತದೆ. ಕಾರಣ, ಚಲನಚಿತ್ರಗಳು ನಡವಳಿಕೆಯ ನಮೂನೆಗಳನ್ನು, ಮಾದರಿಗಳನ್ನು ಸಮಾಜಕ್ಕೆ ನೀಡುತ್ತವೆ. ಚಲನಚಿತ್ರ ತೆರೆಯ ಮೇಲೆ ಪ್ರದರ್ಶಿಸಲಾಗುವ ಭಾವಾತಿರೇಕಕ್ಕೆ ಒಂದಲ್ಲ ಒಂದು ರೀತಿಯ ಸ್ಪಂದಿಸುವ ಜನಸಮೂಹದಿಂದಲೇ ಚಲನಚಿತ್ರಕ್ಕಿರುವ ಸಾಮೂಹಿಕ ರಂಜನೆಯ ಅಂಶವನ್ನು ನಾವು ಗುರುತಿಸಬಹುದು. ಈ ಭಾವಾತಿರೇಕಗಳು ಮಾನವ ಜೀವನದ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ್ದಾಗಿದ್ದು, ಅವು ಯುದ್ಧ, ರಾಜಕೀಯ, ಲೈಂಗಿಕತೆ, ಹಿಂಸೆ, ಸಾವು, ಮನಸಾಕ್ಷಿ ಅಥವಾ ಮನುಷ್ಯನ ಭವಿಷ್ಯದ ಬಗ್ಗೆ ಇರಬಹುದು. ಚಲನಚಿತ್ರಗಳು ವ್ಯಕ್ತಿಯೊಬ್ಬನ ನಡವಳಿಕೆಯ ಮತ್ತು ಪೂರ್ವ ನಿರ್ಧಾರಗಳನ್ನು ಬಲಗೊಳಿಸಲೂಬಹುದು ಅಥವಾ ಅವುಗಳನ್ನು ಕುಗ್ಗಿಸಲೂಬಹುದು. ಚಲನಚಿತ್ರಗಳಲ್ಲಿ ಭಾಷೆ, ಸಮರ್ಪಣೆ ಎಲ್ಲವೂ ಭಿನ್ನ. ವಿದ್ಯಾವಂತರಾದವರು ಕೂಡ ಚಲಿಸುವ ಚಿತ್ರಗಳಿಗೆ ಹೊಂದಿಕೊಳ್ಳಲು ಪರಿವರ್ತನೆಗೊಳ್ಳಬೇಕಾಗುತ್ತದೆ. ಸಿನಿಮಾ ಸಾಮಾನ್ಯವಾಗಿ ಮನುಷ್ಯ ಯಾವುದೋ ಒಂದು ನಿಗದಿತ ಸಮಯದಲ್ಲಿ ಇರಬೇಕಾಗಿದ್ದ ಅಥವಾ ಇರಬೇಕಾದಂತಹ ಚಿತ್ರಣವೊಂದನ್ನು ನೀಡುತ್ತಾ ಆತ ಮುಂದೆ ಏನಾಗುತ್ತಾನೆಂಬುದರ ಬಗ್ಗೆ ನಿರೀಕ್ಷಿಸುವಂತೆ ಮಾಡುತ್ತದೆ. ಚಲನರಹಿತ ಚಿತ್ರಗಳನ್ನು ಬಹುಬೇಗ ಒಂದಾದ ಮೇಲೊಂದರಂತೆ ನೀಡಿ ನೋಡುಗನ ಮನಸ್ಸಿನಲ್ಲಿ ಚಲನೆಯ ಅನುಭವವಾಗುವಂತೆ ಮಾಡುವುದೇ ಸಿನಿಮಾ ಎಂದು ಅರ್ಥೈಸಲಾಗ್ತಾ ಇದೆ. ಚಲನಚಿತ್ರ ತಯಾರಿಸುವ ಪ್ರಕ್ರಿಯೆ ನಿರ್ದೇಶಕ ತನ್ನ ಯೋಜನೆಯನ್ನು ಕನಸು ಕಾಣುವುದಕ್ಕೆ ಪ್ರೇರೇಪಿಸುತ್ತದೆ. ಕನಸು ಕಾಣುವ ಇಲ್ಲವೇ ಮನಸ್ಸಿನಲ್ಲಿ ಸೃಷ್ಟಿಸಿಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ನಿರ್ದೇಶಕ ಸಿನಿಮಾ ಎಂಬ ನಿರ್ದಿಷ್ಟ ಭಾಷೆಯಲ್ಲಿ ತನ್ನ ಕನಸನ್ನು ತನ್ನ ನೋಡುಗರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸಿನಿಮಾ ನೋಡುಗನನ್ನು ಒಂದು ನಿರ್ದಿಷ್ಟ ಕನಸಿನ ವಿವರಗಳಿಗೆ ಗಮನಹರಿಸಲು ಅವಕಾಶವೀಯದಂತೆ ಒಂದು ತೆರನಾದ ಕಲ್ಪನಾ ಲೋಕಕ್ಕೆ ಕರೆದೊಯ್ಯುವ ಅಪ್ರತಿಮ ಶಕ್ತಿಯನ್ನು ಇದು ಹೊಂದಿದೆ. ನೋಡುಗರ ಕಲ್ಪನಾ ವಿಹಾರವನ್ನು ನಿರ್ದೇಶಿಸುವ ಚಿತ್ರ ನಿರ್ಮಾತೃವಿಗೆ ಸಿಗುವ ಅವಕಾಶಗಳ ಮೂಲಕ ಅವನು ನಿರಂತರವಾಗಿ ವಾಸ್ತವಿಕತೆಯನ್ನು ಛಾಯಾಚಿತ್ರಗಳ ಬಿಂಬಗಳ ಮೂಲಕ, ತನ್ನ ಕುಶಲತೆ, ಸೃಜನಶೀಲತೆಗಳ ಮೂಲಕ ಹೊರಗೆ ಹಚ್ಚುವ ಸವಾಲುಗಳನ್ನು ತನ್ನ ಕಲ್ಪನೆಯನ್ನು ಸಾಕಾರಗೊಳಿಸಿ ಕನಸೊಂದನ್ನು ರೂಪಿಸಲು ವಾಸ್ತವಿಕತೆಯೊಂದಿಗೆ ಸದಾ ಹೋರಾಡಬೇಕಾಗ್ತದೆ. ವಾಸ್ತವಿಕತೆಯನ್ನು ಎಷ್ಟರ ಮಟ್ಟಿಗೆ ಚಿತ್ರ ನಿರ್ಮಾತೃ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತಾನೆ ಎಂಬುದು ಆತ ಎಲ್ಲಿಯವರೆಗೆ ಕಾಲ್ಪನಿಕವಾದದನ್ನು ಸೃಷ್ಟಿಸಲು ಸಾಧ್ಯ ಎಂಬುದನ್ನು ನಿರ್ಧರಿಸುತ್ತದೆ. ಸಿನಿಮಾ ಚಲನಾರಹಿತ ಅಸಂಖ್ಯ ಚಿತ್ರಗಳನ್ನು ಬಹುಬೇಗ ಪ್ರದರ್ಶಿಸಲು ಅನುವಾಗುವಂತೆ ಒಂದು ಅರ್ಥವತ್ತಾದ ರೀತಿಯಲ್ಲಿ ಒಂದಾದ ಮೇಲೊಂದರಂತೆ ಹಿಡಿದಿಡಲ್ಪಟ್ಟ ವಾಸ್ತವಿಕತೆಯ ಪ್ರತಿರೂಪ. ಇಲ್ಲಿ ಒಂದು ತೆರನಾದ ವಾಸ್ತವಿಕತೆಯನ್ನು ಬಳಸಿಕೊಂಡು ಇನ್ನೇನೋ ಅರ್ಥ ಬರುವಂತಹ ಕಾಲ್ಪನಿಕವಾದದ್ದನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಸಿನಿಮಾ ಎನ್ನುವುದು ಎಲ್ಲ ಬಗೆಯ ಚಲನಚಿತ್ರಗಳನ್ನು ಒಟ್ಟಾರೆಯಾಗಿ ಗುರುತಿಸುವ ಪದ. ಹಲವಾರು ಬಗೆಯ ವಿಭಿನ್ನವಾಗಿ ತಯಾರಿಸಲ್ಪಟ್ಟ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಲ್ಪಡುವ ಹಾಗೆ ಒಂದಕ್ಕೊಂದು ಹೋಲಿಕೆಯೇ ಇಲ್ಲದ ಚಲನಚಿತ್ರಗಳಲ್ಲಿಯೂ ಕೂಡ ಕಾಣಲ್ಪಡುವ ಒಂದು ಸಾಮಾನ್ಯ ಅಂಶವೆಂದರೆ ನಿರಂತರ ಚಲನೆ ತೋರುವ ಪ್ರಕ್ರಿಯೆ. ವೈಜ್ಞಾನಿಕ ಚಿತ್ರಗಳು, ಘಟನೆಗಳನ್ನು ದಾಖಲಿಸುವ ಚಿತ್ರಗಳು, ಸಾಕ್ಷ್ಯ ಚಿತ್ರಗಳು, ಕಲಾತ್ಮಕ ಚಿತ್ರಗಳು, ಶೈಕ್ಷಣಿಕ ಚಿತ್ರಗಳು, ಪ್ರಯೋಗಾತ್ಮಕ ಚಿತ್ರಗಳು, ವ್ಯಕ್ತಿಚಿತ್ರ, ಆನಿಮೇಷನ್ ಇತ್ಯಾದಿಗಳು ಸಿನಿಮಾ ವಿಧಗಳಿಗೆ ಉದಾಹರಣೆಗಳು. ಸಿನಿಮಾ ಭಾಷೆಯನ್ನು ಅಸಂಖ್ಯ ವಿಧಾನಗಳಲ್ಲಿ ಬಳಸಬಹುದು. ಈ ಭಾಷೆಯನ್ನು
ಯಾವುದೇ ಆಡು ಭಾಷೆಗೆ ಹೋಲಿಸಬಹುದಾಗಿದ್ದು ತನ್ನದೇ ಆದ ವ್ಯಾಕರಣವನ್ನು ಹೊಂದಿದೆ. ಎಲ್ಲ ಮಾತು ಕಾವ್ಯವಲ್ಲ ಅಥವಾ ಸಾಹಿತ್ಯವಲ್ಲ, ಆದರೆ ಸಿನಿಮಾ ಒಂದು ಕಲೆಯಲ್ಲ ಎಂಬುದು ಮುಖ್ಯ. ಸಿನಿಮಾ ವಿಜ್ಞಾನದ ಒಂದು ಸಹ ಉತ್ಪನ್ನವಾಗಿ ಪ್ರಾರಂಭವಾದರೂ ಸಹ ನಂತರ ಅದು ಕಲಾತ್ಮಕ ಮಾಧ್ಯಮವಾಗಿ ಮಾರ್ಪಾಡುಗೊಂಡು ವಾಣಿಜ್ಯ ಉದ್ದೇಶಗಳಿಗಾಗಿ ಯಶಸ್ವಿಯಾಗಿ ಬಳಸಲ್ಪಟ್ಟಿತು. ಸಿನಿಮಾವನ್ನು ವಿಜ್ಞಾನವೆಂದು ಪರಿಗಣಿಸುವಾಗ ಛಾಯಾಚಿತ್ರ ತೆಗೆಯುವುದು, ಶಬ್ದಗ್ರಹಣೆ, ಸಂಕಲನ ಕಾರ್ಯ ಮುಂತಾದ ಅಂಶಗಳು ನಮ್ಮ ಮನಸ್ಸಿಗೆ ಬರುತ್ತವೆ. ಸಿನಿಮಾ ಸೃಷ್ಟಿಸಲು ಬಳಸಲ್ಪಡುವ ಹಲವಾರು ಉಪಕರಣಗಳ ಪಟ್ಟಿಯಲ್ಲಿ ಪ್ರಮುಖವಾದುದೆಂದರೆ ಕ್ಯಾಮೆರಾ. ಕ್ಯಾಮೆರಾದ ಕಾರ್ಯವೆಂದರೆ ಚಟುವಟಿಕೆಯೊಂದರ ಪ್ರಕೃತಿಯ ದೃಶ್ಯವೊಂದನ್ನು ಅಥವಾ ಇನ್ಯಾವುದೇ ಆಕೃತಿಯೊಂದರ ಯಥಾವತ್ ನಕಲನ್ನು ಕಚ್ಚಾ ಫಿಲ್ಮ್ನ ಮೇಲೆ ಮೂಡಿಸುವುದು. ನಂತರ ವ್ಯಕ್ತಿಯೊಬ್ಬನನ್ನು, ವಸ್ತುವೊಂದನ್ನು ಅಥವಾ ನಿರ್ದೇಶಕ ಸೃಷ್ಟಿಸಲು ಬಯಸುವ ಇನ್ಯಾವುದೇ ವಿಷಯವನ್ನು ಪ್ರದರ್ಶಿಸಲು ಕ್ಯಾಮೆರಾದಲ್ಲಿ ಸೆರೆಹಿಡಿದ ಪ್ರತಿಬಿಂಬವನ್ನು ಬಳಸಲಾಗ್ತದೆ. ಕ್ಯಾಮೆರಾ ಒಂದು ಅದ್ಭುತ ಹಾಗೂ ಕುತೂಹಲಕಾರಿ ವಸ್ತು. ಪ್ರಪಂಚವನ್ನು ವೀಕ್ಷಿಸುವ ಮಾನವ ದೃಷ್ಟಿಯನ್ನು ಕ್ಯಾಮೆರಾ ಫಿಲ್ಮ್ನ ಮೇಲೆ ದಾಖಲಿಸುತ್ತದೆ. ಅದರ ತಾಂತ್ರಿಕ ಕೌಶಲ್ಯದಿಂದಾಗಿ ವಿಷಯಗಳನ್ನು ದಾಖಲಿಸುವುದೇ ಅಲ್ಲದೆ ಮತ್ತೊಂದು ತದ್ರೂಪವನ್ನು ಸೃಷ್ಟಿಸಲು, ವಿಷಯವೊಂದನ್ನು ಅರ್ಥೈಸಲು ಅಥವಾ ವಾಸ್ತವಿಕತೆಯನ್ನು ತಿರುಚಿ ವಿರೂಪಗೊಳಿಸಲು ಸಾಧ್ಯವಾಗ್ತದೆ. ಯಾವುದೇ ಚಿತ್ರ ನಿರ್ಮಾಣದ ಅವಿಭಾಜ್ಯ ಭಾಗ ಎಂದರೆ ಅದರ ಚಿತ್ರಕಥೆ. ನಿರ್ಮಾಣಗೊಂಡ ಚಲನಚಿತ್ರವೊಂದರ ಗುಣಮಟ್ಟವನ್ನು ಬಹುಬೇಗ ನಿರ್ಧರಿಸುವುದು ಈ ಚಿತ್ರಕಥೆಯೇ. ಚಿತ್ರಕಥೆ ಚಿತ್ರ ನಿರ್ಮಾಣದ ಪ್ರಾರಂಭಿಕ ಹಂತವಾದರೂ ಸಾಮಾನ್ಯವಾಗಿ ಚಿತ್ರ ನಿರ್ಮಾಣ ಪೂರ್ಣವಾಗುವವರೆಗೆ ಬದಲಾಗುವುದಿಲ್ಲ. ಚಿತ್ರಕಥೆಯ ಅಸ್ಥಿಪಂಜರದ ಮೇಲೆಯೇ ಉಳಿದೆಲ್ಲ ಚಿತ್ರ ನಿರ್ಮಾಣದ ಪ್ರಕ್ರಿಯೆಗಳು ಪೂರ್ಣಗೊಂಡು ಒಂದು ರೂಪ ಹೊರಹೊಮ್ಮಲು ಸಾಧ್ಯವಾಗ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಚಲನಚಿತ್ರ ಅಥವಾ ಸಿನಿಮಾ ನೋಡುಗನೊಬ್ಬ ತನ್ನ ದೃಶ್ಯ ಶ್ರಾವ್ಯ ಅರ್ಥೈಸುವಿಕೆಗಳಿಂದ ಚಿತ್ರ ಸುರುಳಿಯೊಂದರ ಮೇಲೆ ದಾಖಲಿಸಲ್ಪಟ್ಟು ಸೂಕ್ತ ವ್ಯವಸ್ಥೆಗಳೊಡನೆ ಯಾಂತ್ರಿಕವಾಗಿ ಪ್ರದರ್ಶಿಸಿದಾಗ ಚಿತ್ರದಲ್ಲಿನ ಚಲನೆ ಹಾಗೂ ಕಲ್ಪನೆಯನ್ನು ವೀಕ್ಷಕನೊಬ್ಬ ತನಗಿಷ್ಟ ಬಂದಂತೆ ಅರ್ಥೈಸುವ, ಪ್ರತಿಕ್ರಿಯಿಸುವ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರುತ್ತಾನೆ. ಚಲನಚಿತ್ರ ವೀಕ್ಷಕನೊಬ್ಬ ಅನುಭವಿಸುವ ಕಾಲ್ಪನಿಕ ಚಲನೆ ಭಾವನಾತ್ಮಕವಾದ ವೈಚಾರಿಕ ಹಾಗೂ ನೈತಿಕ ಅಂಶಗಳನ್ನು ಒಳಗೊಂಡಿರುತ್ತವೆ. ಚಲನಚಿತ್ರ ವೀಕ್ಷಣೆ ಒಂದು ಅರ್ಥೈಸುವ ಯೋಚನಾ ಲಹರಿ ಇದ್ದಂತೆ. ಇಂತಹ ಒಂದು ಮಾನಸಿಕ ಸ್ತರದ ಚಲನೆಗಳು ನಮ್ಮಲ್ಲಿ ಸೌಂದರ್ಯೋಪಾಸನೆಯ ಅನುಭವವನ್ನು ಉಂಟುಮಾಡುತ್ತವೆ. ಆದ್ದರಿಂದ ಸಿನಿಮಾ ಕಲೆ ಸಂಪೂರ್ಣ ಚಲನೆಯ ಒಂದು ಕಲ್ಪನಾ ಅನುಭವದ ಸೃಷ್ಟಿ. ಇದು ಯಾವುದೇ ವಸ್ತುವಿಗೆ, ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿತ್ರ ನಿರ್ದೇಶಕನೊಬ್ಬ ತನ್ನ ವೈಯಕ್ತಿಕ ಪ್ರತಿಕ್ರಿಯೆಯನ್ನು ಹೇಳುವ ಒಂದು ಅನುಭವ. ಈ ಅನುಭವ ಕೇವಲ ನಕಲಾಗಿರದೆ ಅದು ನೈಜವಾಗಿ ನೋಡುಗನೇ ಸನ್ನಿವೇಶಗಳಲ್ಲಿ, ದೃಶ್ಯಾವಳಿಗಳಲ್ಲಿ ಭಾಗವಹಿಸಲು ನೀಡಲಾಗುವ ಆಹ್ವಾನದಂತಿರುತ್ತದೆ. ಸುಲಭವಾಗಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಒಯ್ಯಲು, ಆ ಮೂಲಕ ನೋಡುಗನ ದೃಷ್ಟಿಕೋನಗಳನ್ನು ಬದಲಿಸಲು ಸಾಧ್ಯವಾಗುವ ಕ್ಯಾಮೆರಾ ತಂತ್ರಗಳು ಸಿನಿಮಾವನ್ನು ರಂಗಭೂಮಿಯಿಂದ ಪ್ರತ್ಯೇಕಿಸುತ್ತವೆ. ಎಲ್ಲೆಂದರಲ್ಲಿ ಇರುವ ಕ್ಯಾಮೆರಾದ ಗುಣ, ಸಂಕಲನ ಕ್ರಿಯೆ, ಅತಿ ಸಮೀಪದ ಚಿತ್ರಿಕೆ, ಮುದ್ರಿತ ಶಬ್ದಗಳು ಇವೆಲ್ಲವೂ ಸಿನಿಮಾ ನೋಡುವ, ಆಸ್ವಾದಿಸುವ ಅರ್ಥಪೂರ್ಣ ಕ್ರಿಯೆಯನ್ನು ಉಂಟುಮಾಡುತ್ತವೆ. ಕಲೆ ಮಾನವನ ಬಗ್ಗೆ ಮಾನವನಿಗೆ ತಲುಪುತ್ತದೆ ಮತ್ತು ಸಿನಿಮಾ ಮಾನವನ ಅಗಾಧವಾಗಿ ಹಿಗ್ಗಿಸಲ್ಪಟ್ಟ ಒಂದು ಚಿತ್ರಣವನ್ನು ಪ್ರತಿಬಿಂಬಿಸುತ್ತದೆ. ಜರ್ಮನ್ ಡಾಲಾಕ್ ಮತ್ತು ಅವನ ಸಮಕಾಲೀನ ನವ್ಯ ಶೈಲಿಯ ಚಿತ್ರ ನಿರ್ದೇಶಕರು ರಂಗಭೂಮಿ ಮತ್ತು ಸಾಹಿತ್ಯದಿಂದ ಏನನ್ನೂ ಪಡೆಯದಂತಹ ಶುದ್ಧ ಸಿನಿಮಾದ ಬಗ್ಗೆ ಕನಸು ಕಂಡರು. ಆದರೆ ಇತರ ಕಲಾ ಪ್ರಕಾರಗಳಿಂದ ಎರವಲಾಗಿ ಏನನ್ನೂ ಪಡೆಯದೆ ಸಿನಿಮಾ ಹುಡುಕಾಟ ವ್ಯರ್ಥ ಎಂಬುದು ತಿಳಿದ ವಿಚಾರ. ನವ್ಯ ಶೈಲಿಯ ನಿರ್ದೇಶಕರಿಂದ ಭಿನ್ನವಾಗಿ ಆಂದ್ರೆ ಬಾಜಾನ್ ಅವನೇ ಕರೆದಂತೆ ಅಶುದ್ಧ ಸಿನಿಮಾದ ಪರವಾಗಿ ಲೇಖನ ಬರೆದು ಇಂತಹ ಕಲಾ ಪ್ರಕಾರಗಳಿಂದ ಕೆಲ ಅಂಶಗಳನ್ನು ಅಳವಡಿಸಿಕೊಳ್ಳುವುದು ತಪ್ಪಲ್ಲ ಎಂಬುದನ್ನು ಒತ್ತಿ ಹೇಳಿದನು. ಅದೇ ರೀತಿ ಪ್ರಖ್ಯಾತ ನಿರ್ದೇಶಕ ವಿಕ್ಟರ್ ಪರ್ಕಿನ್ಸ್ ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಾಗಿ ತಯಾರು ಮಾಡಿದ ಸಂಶೋಧನಾ ಪತ್ರದಲ್ಲಿ ಅಶುದ್ಧ ಮಾಧ್ಯಮದಲ್ಲಿ ಸಾಧನೆಗೈಯಬೇಕಾದರೆ ಕಲಾಶುದ್ಧತೆ ಅಂದರೆ ಎಸ್ಥೆಟಿಕ್ ಪ್ಯೂರಿಟಿಯ ಪರಿಗಣನೆ ಅಪ್ರಸ್ತುತ ಎಂದು ಸಾರಿ ಹೇಳುತ್ತಾನೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಆಗಲೇ ಬೇರೂರಿದ್ದ ಕಲಾ ಪ್ರಕಾರಗಳಲ್ಲಿ ಭಿನ್ನತೆ ಸ್ಪಷ್ಟವಾದ ನಂತರವೇ ಸಿನಿಮಾದ ಬೆಳವಣಿಗೆಯಾಯಿತು. ರಂಗಭೂಮಿ, ನೃತ್ಯ, ಸಂಗೀತ ಮುಂತಾದ ಕಲಾ ಪ್ರಕಾರಗಳು ಪ್ಯಾರಿಸ್, ಲಂಡನ್ ಹಾಗೂ ನ್ಯೂಯಾರ್ಕ್ ನಗರಗಳಲ್ಲಿ ಸಿನಿಮಾ ಪ್ರಾರಂಭವಾಗುವುದಕ್ಕೆ ಮುಂಚೆಯೇ ಪ್ರಬಲವಾಗಿ ನೆಲೆಯೂರಿದವು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಅದೇ ಸಮಯದಲ್ಲಿ ಭಾರತದಲ್ಲಿ ಸಿನಿಮಾ ಪ್ರಾರಂಭವಾದರೂ ಕೂಡ ಮನರಂಜನಾ ಕಲೆಗಳ ಬೆಳವಣಿಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದಾಗ ಭಾರತದಲ್ಲಿ ಬೇರೆಯೇ ಒಂದು ತೆರನಾಗಿ ಆಯಿತು. ಆದ್ದರಿಂದಲೇ ಭಾರತದಲ್ಲಿ ಸಿನಿಮಾ ಒಂದು ಸಂಕೀರ್ಣ ಕಲಾ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಸಹಾಯವಾಯಿತು. 19ನೇ ಶತಮಾನದ ಕೊನೆಯಲ್ಲಾಗಲೇ ಸಂಗೀತ, ನೃತ್ಯ, ನಾಟಕಗಳ ಶಾಸ್ತ್ರೀಯ ಪ್ರಕಾರಗಳು ನಶಿಸಲು ಪ್ರಾರಂಭಿಸಿದ್ದವು. ಬದಲಾಗಿ
ಕಾರ್ಯನಿರ್ವಹಣಾ ಶೈಲಿಯ ಮನರಂಜನೆ ವೇಗವಾಗಿ ಬೆಳೆದದ್ದರಿಂದ ಜನಪ್ರಿಯ ಭಾರತೀಯ ಸಿನಿಮಾ ಇಂದಿಗೂ ಸಂಗೀತ, ನೃತ್ಯ ಮತ್ತು ನಾಟಕಗಳ ಒಂದು ಸಂಕೀರ್ಣ ಪ್ರದರ್ಶನವಾಗಿಯೇ ಉಳಿದುಕೊಂಡಿದೆ. ಅದೇ ರೀತಿ ಸಾಹಿತ್ಯ, ಸಿನಿಮಾ ಒಡನಾಟದ ಮಾತು ಬಂದಾಗ ನಾಟಕಗಳಲ್ಲಿ ಘಟನೆಗಳನ್ನು, ಆಗುಹೋಗುಗಳನ್ನು ಚಿತ್ರಿಸುವ ರೀತಿ ಬದಲಾಗಿ ಸಿನಿಮಾದಲ್ಲಿ ಅಂತಹ ಘಟನಾವಳಿಗಳನ್ನು ಮಾನಸಿಕ ಸ್ತರದ ಯೋಚನೆಗಳು ಸಂವಹಿಸುವಂತೆ ನೋಡಿಕೊಳ್ಳಲಾಯಿತು. ಈ ರೀತಿಯ ಅನಿಸಿಕೆಗೋಸ್ಕರ ಸಿನಿಮಾ, ಕಾದಂಬರಿ ಹಾಗೂ ಕೆಲವೊಮ್ಮೆ ಕಾವ್ಯದಂತಹ ಸಾಹಿತ್ಯ ಪ್ರಕಾರವನ್ನು ಅನುಕರಣೆ ಮಾಡುವಂತಾಯಿತು. ಈ ಅನುಕರಣೆಯಿಂದಾಗಿ ಸಿನಿಮಾ ತನ್ನದೇ ಆದ ಹಲವಾರು ಸಾಧ್ಯತೆಗಳನ್ನು ಕೂಡ ಕಂಡುಕೊಂಡಿತು. ಸಿನಿಮಾ ಚರಿತ್ರೆಯನ್ನು 3 ಮುಖ್ಯ ದೃಷ್ಟಿಕೋನಗಳಿಂದ ನೋಡಬಹುದು. ಪ್ರಾರಂಭದಲ್ಲಿ ಸಿನಿಮಾ ಚಿತ್ರಕಲೆಯೊಂದಿಗೆ ಅಂದರೆ ಪೇಂಟಿಂಗ್ನೊಂದಿಗೆ ಗುರುತಿಸಲ್ಪಡುತ್ತಿತ್ತು. ನಂತರ ಮಾರ್ಸೆಲ್ ಪ್ಯಾಗ್ರೋಲ್ ಚಿತ್ರೀಕರಿಸಿದ ರಂಗ ಪ್ರಯೋಗಗಳಿಂದ ನಾಟಕ ಸಿನಿಮಾಕ್ಕೆ ಕಾಲಿಟ್ಟಿತು. ಕೊನೆಯದಾಗಿ ಸಿನಿಮಾ ಸ್ವಯಂ ತನ್ನ ಸಾಹಿತ್ಯದೊಡನೆಯ ಸಂಬಂಧವನ್ನು ಕಡಿದುಕೊಂಡಿತು ಎನ್ನಬಹುದು. ಹೀಗೆ ಒಂದು ಕಲೆಯಿಂದ ಮತ್ತೊಂದು ಕಲೆಗೆ ಸಿನಿಮಾ ರೂಪಾಂತರ ಹೊಂದಲು ಮುಖ್ಯ ಕಾರಣ ಸಿನಿಮಾ ಒಂದು ತಂತ್ರಗಾರಿಕೆ ಎಂಬ ಅಂಶ. ಸಿನಿಮಾ ವೈಯಕ್ತಿಕ ಭಾವನೆಗಳನ್ನು ಹೊರಗೆಡಹಲು ತಕ್ಷಣಕ್ಕೆ ಹುಟ್ಟಿಕೊಂಡ ಮಾಧ್ಯಮವಲ್ಲ. ಅದೇ ರೀತಿ ಸಿನಿಮಾ ತನ್ನ ಬೆಳವಣಿಗೆಯ ಅವಧಿಯಲ್ಲಿ ಸಾಹಿತ್ಯ, ಅದರಲ್ಲೂ ಕಾದಂಬರಿಗಳಿಗೆ ಹತ್ತಿರವಾದದ್ದು ಆಶ್ಚರ್ಯದ ವಿಷಯವೇನಲ್ಲ. ಸಿನಿಮಾದ ಮೂಲಕ ಜೀವನ, ವಾಸ್ತವತೆ, ವ್ಯಕ್ತಿಗಳು ಹಾಗೂ ಸಮಾಜದ ಕುರಿತಾಗಿ ಸಂವಹಿಸಲ್ಪಡುವ ಅನಿಸಿಕೆಗಳು ಹಾಗೂ ನಡವಳಿಕೆ ತಮ್ಮಷ್ಟಕ್ಕೆ ತಾವೇ ತತ್ವಜ್ಞಾನ ಎನಿಸಿಕೊಳ್ಳುತ್ತವೆ. ಸಿನಿಮಾವನ್ನು ಆಗಾಗ ಒಂದು ತೇಲುವ ಹಿಮಗಡ್ಡೆ ಎಂದು ಬಣ್ಣಿಸಲಾಗ್ತದೆ. ಕಾರಣ, ಹೊರನೋಟಕ್ಕೆ ಸಿನಿಮಾ ಕೇವಲ ದೃಷ್ಟಿಕೋನಗಳಲ್ಲಿ ಕಾಣಸಿಕ್ಕರೂ ಅಗಾಧ ಪ್ರಮಾಣದ ಅನಿಸಿಕೆ, ಪ್ರಕ್ರಿಯೆಗಳು ಸಮೂಹವೊಂದರಲ್ಲಿ ಮನಸ್ಸಿನಾಳದಲ್ಲಿ ಹುದುಗಿರುತ್ತವೆ. ರೂಪ, ವಿಷಯ ಸಮರ್ಪಣೆ ಹಾಗೂ ಕಲಾತ್ಮಕತೆಯ ಆಧಾರದ ಮೇಲೆ ಪ್ರಪಂಚದಾದ್ಯಂತ ಸಿನಿಮಾಗಳನ್ನು ವಿಂಗಡಿಸಲಾಗ್ತದೆ. ಅಮೂರ್ತ ಸಿನಿಮಾಗಳು ಅಥವಾ ಕೆಲವೊಮ್ಮೆ ಪ್ರಾಯೋಗಿಕ ಸಿನಿಮಾಗಳು ಅಂದರೆ ಅಬ್ಸ್ಟ್ರಾಕ್ಟ್ ಆರ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್, ಕಲಾತ್ಮಕ ಸಿನಿಮಾಗಳು ಅಂದರೆ ಆರ್ಟ್ ಫಿಲ್ಮ್ಸ್, ಫ್ರೆಂಚ್ ಕಲಾ ಸಾಂಪ್ರದಾಯಿಕ ಸಿನಿಮಾಗಳು, ಅಮೆರಿಕದ ಕಲ್ಟ್ ಸಿನಿಮಾ, ಸಿನಿಮಾ ಸಂಚಿಕೆಗಳು, ವಾಸ್ತವವಾದಿ ಸಿನಿಮಾ ಅಂದರೆ ರಿಯಾಲಿಟಿ ಫಿಲ್ಮ್ಸ್, ಕಾರ್ಯಸಿದ್ಧಿ ಸಿನಿಮಾ, ಅನಿಸಿಕೆ ಚಿತ್ರಗಳು, ಫ್ರೆಂಚ್ ಕಪ್ಪು ಸಿನಿಮಾ, ಹೊಸ ಭಾವಾಸ್ತಿತ್ವವಾದಿ ಸಿನಿಮಾ, ಫ್ರೆಂಚ್ ಹೊಸ ಅಲೆ, ಜರ್ಮನಿಯ ಯೋಜಿತ ಪ್ರಚಾರದ ಸಿನಿಮಾ, ಲ್ಯಾಟಿನ್ ಅಮೆರಿಕಾದ ಭೂಗತ ಚಿತ್ರಗಳು ಮುಂತಾದವುಗಳಾಗಿ ಚಲನಚಿತ್ರಗಳನ್ನು ನಾವು ಗುರುತಿಸಬಹುದು. ಸಾಮಾನ್ಯವಾಗಿ ಕಥಾಚಿತ್ರಗಳು ಕಥೆಯಾಧಾರಿತ ಚಿತ್ರಗಳು. ಈ ಶೈಲಿ 1903ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಚಿತ್ರ ನಿರ್ಮಾಪಕ ಎಡ್ವಿನ್ ಪೋರ್ಟರ್ ತಯಾರಿಸಿದ ದಿ ಗ್ರೇಟ್ ಟ್ರೈನ್ ರಾಬರಿ ಕಿರುಚಿತ್ರದಿಂದ ಉಗಮವಾಯಿತು. ಈ ಚಿತ್ರದ ನಿರ್ಮಾಣದೊಂದಿಗೆ ಕೇವಲ ಘಟನೆಗಳು, ಚಟುವಟಿಕೆಗಳನ್ನು ಕ್ಯಾಮೆರಾದಲ್ಲಿ ಬಂಧಿಸಿರುವುದಲ್ಲದೆ ಕಥೆಯಾಧಾರಿತ ಚಿತ್ರ ನಿರ್ಮಾಣ ಸಾಧ್ಯ ಎಂಬುದು ಸಾಬೀತಾಯಿತು. ಆನಂತರ D.W. ಗ್ರಿಫಿತ್ನ ಸಿನಿಮಾ ದಿ ಬರ್ತ್ ಆಫ್ ಎ ನೇಷನ್ ಸಿನಿಮಾ ಬೆಳವಣಿಗೆಯ ಒಂದು ಪ್ರಮುಖ ಘಟ್ಟವೆಂದು ಪರಿಗಣಿಸಲಾಗ್ತದೆ. ಅದೇ ರೀತಿ ಭಾರತದಲ್ಲಿ ತಯಾರಾದ ಮೊಟ್ಟ ಮೊದಲ ಕಥೆಯಾಧಾರಿತ ಚಿತ್ರ ದಾದಾ ಸಾಹೇಬ್ ಫಾಲ್ಕೆ ನಿರ್ಮಿಸಿದ ರಾಜ ಹರಿಶ್ಚಂದ್ರ. ಸಾಕ್ಷ್ಯಚಿತ್ರಗಳನ್ನು ಕುರಿತಾಗಿ ಹಲವಾರು ವಿವರಣೆಗಳಿವೆ. ಜೀನ್ ವೈಗೋ ಪ್ರಕಾರ ಸಾಕ್ಷ್ಯಚಿತ್ರ ಒಂದು ದಾಖಲಿಸಿದ ದೃಷ್ಟಿಕೋನ. ಸಾಕ್ಷ್ಯಚಿತ್ರಗಳ ಪಿತಾಮಹನೆಂದೇ ಕರೆಯಲಾಗುವ ಜಾನ್ ಗ್ರೇಯರ್ಸನ್ ಪ್ರಕಾರ ಸಾಕ್ಷ್ಯಚಿತ್ರ ವಾಸ್ತವಿಕತೆಯ ಸೃಜನಾತ್ಮಕ ಪ್ರತಿಪಾದನೆ. ಲೋ ಪಾಲ್ ರೋಥಾ ಸಾಕ್ಷ್ಯಚಿತ್ರ ಸಾಮಾಜಿಕ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ಜನರ ವಾಸ್ತವ ಜೀವನವನ್ನು ಹೇಗಿದೆಯೋ ಹಾಗೆ ಚಲನಚಿತ್ರ ಮಾಧ್ಯಮದ ಮೂಲಕ ಸೃಜನಾತ್ಮಕವಾಗಿ ಅರ್ಥೈಸುವ ಪ್ರಯತ್ನ ಎಂಬ ವಿವರಣೆಯನ್ನು ನೀಡುತ್ತಾನೆ. ಸಾಕ್ಷ್ಯಚಿತ್ರಗಳ ನಿರ್ಮಾಣ ಸಾಮಾನ್ಯವಾಗಿ ವ್ಯಾಪಾರಿ ಚಿತ್ರೋದ್ಯಮದ ಹೊರಗೆ ನಡೆಯುತ್ತದೆ. ಆದಷ್ಟು ಕಡಿಮೆ ವೆಚ್ಚದಲ್ಲಿ ಸಮೂಹವನ್ನು ತಲುಪುವ ಈ ಮಾಧ್ಯಮ ವಾಸ್ತವತೆಯ ಪರಿಣಾಮವನ್ನು ಮೊದಲಿಗೆ ಚಿತ್ರ ನಿರ್ದೇಶಕನ ಮೇಲೆ ಮಾಡುತ್ತದೆ. ಸಾಕ್ಷ್ಯಚಿತ್ರ ತಾನಾಗಿ ವಾಸ್ತವತೆ ಅಲ್ಲದಿದ್ದರೂ ಕೂಡ ವಾಸ್ತವತೆಯನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸುವ ಮಾಧ್ಯಮವಾಗಿ ಹೊರಹೊಮ್ಮುತ್ತದೆ. ನೋಡುಗನಿಗೆ ವಾಸ್ತವದ ಅನುಭವವನ್ನು ನೀಡುತ್ತದೆ. ಚಲನಚಿತ್ರವನ್ನು ಒಂದು ಭಾಷೆಯನ್ನಾಗಿ ಪ್ರಯೋಗಿಸುವುದು ಕೆಲವೊಮ್ಮೆ ನಾವು ಕಾಣಬಹುದು. ಸಾಕ್ಷ್ಯಚಿತ್ರ ಮಾಧ್ಯಮದ ಮೇಲಿನ ನಂಬಿಕೆ ಸಾಮಾನ್ಯವಾಗಿ ವಾಸ್ತವಿಕತೆಯೊಡನೆ ಸಿನಿಮಾ ನಡೆಸುವ ನೇರ ವ್ಯವಹಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಸಾಕ್ಷ್ಯಚಿತ್ರ ಯೋಜನೆಯೊಂದರ ಮೇಲೆ ರಚನೆಗೊಂಡು ಒಂದು ಅರ್ಥೈಸುವ ಪ್ರಕ್ರಿಯೆಯನ್ನು ಮುಂದಿಡುತ್ತದೆ. ಸಾಕ್ಷ್ಯಚಿತ್ರ ಕಲ್ಪನಾ ಲೋಕದಂತಿರದೆ ನಿರ್ಧಾರಿತ ವಾಸ್ತವತೆಯನ್ನು ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ಪ್ರತಿನಿಧಿಸುವ ಕೆಲಸವನ್ನು ಮಾಡ್ತದೆ. ಆದರೆ ಇಂದು ಪರಿಸ್ಥಿತಿ ಭಿನ್ನ. ತಳುಕು ಬೆಳಕಿನ ನಕಲನ್ನು ನಂಬುವ ಮನರಂಜನಾ ಸಿನಿಮಾ ತನ್ನ ನೇರ ಬಾಹುಗಳನ್ನು ಪ್ರಪಂಚದ ಮೂಲೆ ಮೂಲೆಗೆ ಚಾಚಿದೆ. ಚಿತ್ರ ತಯಾರಿಕಾ ಸಂಸ್ಥೆ, ಜನಪ್ರಿಯ ತಾರೆಯರು,
ಸಂಗೀತ, ನೃತ್ಯ, ಹೊರಾಂಗಣ, ಸ್ಪೆಷಲ್ ಎಫೆಕ್ಟ್ಗಳು, ಬಿಡುಗಡೆಗೆ ಮುನ್ನ ನೀಡಲಾಗುವ ಜಾಹೀರಾತು, ಮಾದಕತೆ, ಸೆಕ್ಸ್ ಅಪೀಲ್ ಈ ಮನರಂಜನಾ ಚಿತ್ರಗಳ ಬಂಡವಾಳಗಳು. ಆದರೆ ಅದಕ್ಕೆ ತದ್ವಿರುದ್ಧವಾದಂತಹ ಗ್ಲಾಮರ್ ರಹಿತ ಸಾಕ್ಷ್ಯಚಿತ್ರ ಶೈಲಿಯ ಸ್ಥಿತಿಗತಿ ಅಷ್ಟೇನೂ ಆಶಾದಾಯಕವಾಗಿಲ್ಲ. ಸುದ್ದಿಚಿತ್ರಗಳು ಶೈಕ್ಷಣಿಕ, ವೈಜ್ಞಾನಿಕ ಅಥವಾ ಪ್ರಚಾರದ ಚಿತ್ರಗಳೆಂತಲೇ ತಪ್ಪಾಗಿ ಗುರುತಿಸಲ್ಪಡುವ ಈ ಚಿತ್ರಗಳು ಭಾರತದಲ್ಲಿ ಉಪೇಕ್ಷೆಗೊಳಗಾಗಿವೆ. ಆದರೆ ವಿಚಾರವಂತರಾದ ಸಿನಿಮಾ ಸಾಕ್ಷರರಾದ ಕೆಲವೇ ಜನರಿಗೆ ಇದು ಆಪ್ಯಾಯವೆನಿಸಿದ್ದು, ಸಾಕ್ಷ್ಯಚಿತ್ರಗಳಿಗೆ ಪ್ರೋತ್ಸಾಹ ಸಿಗದಿರುವುದು ಬೇಸರ ಹುಟ್ಟಿಸಿದೆ. ಭಾರತದಲ್ಲಿ ಸಾಕ್ಷ್ಯಚಿತ್ರಗಳೆಂದಾಕ್ಷಣ ನಮ್ಮ ಕಣ್ಣ ಮುಂದೆ ನಿಲ್ಲುವುದು ಸುದ್ದಿ ಚಿತ್ರಗಳು ಮತ್ತು ಸುದ್ದಿ ಸಂಚಿಕೆಯ ಮುಂತಾದವುಗಳು. ಈ ಭಾವನೆ ಉಂಟಾಗಲು ಕಾರಣ, ಭಾರತೀಯ ಸಿನಿಮಾದ ಪ್ರಾರಂಭದ ದಿನಗಳಲ್ಲಿ ದಿನನಿತ್ಯದ ಪ್ರಮುಖ ಘಟನಾವಳಿಗಳನ್ನು ತೀರಾ ಯಾಂತ್ರಿಕವಾಗಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಿದ್ದುದು. ದಾದಾ ಸಾಹೇಬ್ ಫಾಲ್ಕೆಯ ಅದ್ವಿತೀಯ ಪ್ರಯೋಗಗಳಿಗಿಂತಲೂ ಮೊದಲು ಸಾಕಾರಾಮ್ ಬಿಟ್ವಾಡೇಕರ್ ಇಂತಹ ಸುದ್ದಿ ಚಿತ್ರಗಳನ್ನು ನಿಯಮಿತವಾಗಿ ಹೊರತರುತ್ತಿದ್ದರು. ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡ ಈ ಕಿರುಚಿತ್ರಗಳು ಭಾರಿ ಜನಪ್ರಿಯತೆಯನ್ನು ಗಳಿಸಿದ್ದವು. ಪಶ್ಚಿಮದಲ್ಲಿಯೂ ಕೂಡ ಈ ರೀತಿಯ ಕಿರು ಸುದ್ದಿ ಚಿತ್ರಗಳಿಗೆ ಸಾಕಷ್ಟು ಹಿನ್ನೆಲೆ ಇದೆ. 1895ರಲ್ಲಿಯೇ ಕೈಸರ್ ವಿಲ್ಹೆಲ್ಮ್ ಕಿಯಲ್ ಕಾಲುವೆಯನ್ನು ಉದ್ಘಾಟಿಸುವ ಚಿತ್ರವನ್ನು ಸೆರೆ ಹಿಡಿಯಲಾಗಿತ್ತು. 1906ರ ಹೊತ್ತಿಗೆ ಲಂಡನ್ ನಗರದಲ್ಲಿ ಡೇ ಬೈ ಡೇ ಎಂಬ ನಿತ್ಯದ ಸುದ್ದಿ ಚಿತ್ರ ಸರಣಿಯನ್ನು ಪ್ರದರ್ಶಿಸಲಾಗ್ತಾ ಇತ್ತು. ಅಂತೆಯೇ ಫ್ರಾನ್ಸ್ನ ಪತಿ ಜರ್ನಲ್ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಸುದ್ದಿ ಚಿತ್ರಗಳನ್ನು ಬಿಡುಗಡೆ ಮಾಡ್ತಿತ್ತು. ಪ್ರಾರಂಭದ ಎಲ್ಲ ಸುದ್ದಿ ಚಿತ್ರಗಳು ಅಸಲಿ ಘಟನೆಗಳನ್ನು ಚಿತ್ರೀಕರಿಸುತ್ತಿದ್ದರೂ ಕೆಲವೊಮ್ಮೆ ಯುದ್ಧ ವರದಿಗಳಂತಹವನ್ನು ಘಟನೆ ನಡೆದ ನಂತರ ಕ್ಯಾಮೆರಾಕ್ಕಾಗಿಯೇ ಕೃತಕವಾಗಿ ಸೃಷ್ಟಿಸಲಾಗ್ತಾ ಇತ್ತು. 1901ರಲ್ಲಿ ರಾಜ ಎಡ್ವರ್ಡ್ನ ಕಿರೀಟ ಧಾರಣೆಯನ್ನು ಚಿತ್ರೀಕರಿಸಲು ಜಾರ್ಜ್ ಮಲಾಯಿಸ್ ತದ್ರೂಪಿಯೊಬ್ಬನನ್ನು ಉಪಯೋಗಿಸಿದ್ದನು. ಕಿರುಚಿತ್ರಗಳ ಇನ್ನೊಂದು ಶೈಲಿ ಎಂದರೆ ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ನಿರ್ಮಿಸಲಾಗುವ ಜಾಹೀರಾತು ಚಿತ್ರಗಳು. ಈ ಜಾಹೀರಾತು ಚಿತ್ರಗಳು ಸಮೂಹವನ್ನು ಒಂದು ನಿರ್ಧಾರಿತ ನಡವಳಿಕೆಗೆ ಸಾಗುವಂತೆ ಮಾಡುತ್ತವೆ. ಶ್ರೀಮಂತ ಸಮಾಜಗಳಲ್ಲಿ ಜಾಹೀರಾತು ಜನರನ್ನು ಕೇವಲ ಒಂದು ಬ್ರ್ಯಾಂಡ್ನಿಂದ ಇನ್ನೊಂದು ಬ್ರ್ಯಾಂಡ್ಗೆ ಸೆಳೆಯುವ ತಂತ್ರವಾದರೆ, ಪ್ರಗತಿಶೀಲ ಸಮಾಜದಲ್ಲಿ ಜಾಹೀರಾತು ಬೇಡವಾದ ಅಥವಾ ಅನಗತ್ಯ ವಸ್ತುವೊಂದನ್ನು ಪಡೆದುಕೊಳ್ಳುವ ಉತ್ಕಟೇಚ್ಛೆಯನ್ನು ವ್ಯಾಪಕವಾಗಿ ಉಂಟುಮಾಡುತ್ತವೆ. ಆರ್ಥಿಕವಾಗಿ ದೃಢವಾಗಿರುವ ಸಮಾಜಗಳಲ್ಲಿ ಜಾಹೀರಾತು ತೆರೆಮರೆಯ ಪ್ರೇರಕವಾಗಿ ಕೆಲಸ ಮಾಡುತ್ತಿರುತ್ತದೆ. ಗ್ರಾಹಕನ ಒಳಪ್ರಜ್ಞೆ ಅವನಿಗೆ ಅರಿವಿಲ್ಲದಂತೆ ಸದಾ ಒಂದು ರೀತಿಯ ಆತಂಕ, ಹೆದರಿಕೆ ಹಾಗೂ ಆಸೆ ಬರುಕತನವನ್ನು ಉಂಟು ಮಾಡುತ್ತಾ ವಸ್ತುವನ್ನು ಪಡೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ದುರದೃಷ್ಟವೆಂದರೆ ಈ ಜಾಹೀರಾತು ಚಿತ್ರಗಳನ್ನು ತಯಾರಿಸಲು ರೂಪಿಸುವ ನೀತಿ ನಿಯಮಗಳು ಗಾಳಿಗೆ ತೂರಲ್ಪಟ್ಟು ತನ್ನದೇ ಆದ ಮಾರ್ಗೋಪಾಯಗಳಿಗೆ ಬಳಕೆಯಾಗುತ್ತಿರುವುದು. ಇದರಿಂದ ಸಂಸ್ಕೃತಿಯ ಮೇಲೆ ನೇರ ದುಷ್ಪರಿಣಾಮಗಳನ್ನು ನಾವು ಕಾಣಬಹುದು. ಇದಕ್ಕೆ ಕಡಿವಾಣ ಹಾಕಲು ಪ್ರಮಾಣ ಪತ್ರ ಪಡೆದ ನಂತರವೂ ಕೂಡ ಕೆಲವು ಸಾರಿ ವಾರ್ತಾ ಮತ್ತು ಪ್ರಚಾರ ಸಚಿವಾಲಯ ಕೂಡ ಮಧ್ಯ ಪ್ರವೇಶಿಸುವುದುಂಟು. ಸಾಮಾನ್ಯವಾಗಿ ಜಾಹೀರಾತು ಚಿತ್ರಗಳು 30 ಸೆಕೆಂಡ್ಗಳ ಅವಧಿಯದ್ದಾಗಿದ್ದು ಅನೇಕ ಕಟ್ಗಳು, ಗ್ರಾಫಿಕ್ಸ್ಗಳನ್ನೊಳಗೊಂಡು ಯುವ ಜನರನ್ನು ಆಕರ್ಷಿಸಲು ಆಕರ್ಷಕವಾಗಿ ಸಂಕಲನಗೊಂಡಿರುತ್ತವೆ. ಉದಾಹರಣೆಗೆ ಮೋಟಾರ್ ಬೈಕ್ ಹಾಗೂ ತಂಪು ಪಾನೀಯಗಳ ಜಾಹೀರಾತು ಚಿತ್ರಗಳು. ಆದರೆ ಅತ್ಯಂತ ಸರಳವಾಗಿ ನಿರ್ಮಿಸಲಾದ ಜಾಹೀರಾತು ಚಿತ್ರಗಳು ಕೂಡ ಹೆಸರು ಮಾಡಿವೆ. ಜಾಹೀರಾತು ತಜ್ಞ ಅಲಿಕ್ ಪದಂಸಿ ಕುಟುಂಬ ಕಲ್ಯಾಣ ಯೋಜನೆಯ ಮಹತ್ವವನ್ನು ಪ್ರಚಾರ ಮಾಡಲು ತಯಾರಿಸಿದ ಚಿತ್ರದಲ್ಲಿ ಗಾಜಿನ ಜಾಡಿಯೊಂದಕ್ಕೆ 3ನೆಯ ಟೊಮ್ಯಾಟೊವೊಂದನ್ನು ಬಲವಂತವಾಗಿ ತುರುಕಿ ಬಿರುಡೆ ಹಾಕಿದಾಗ 3 ಟೊಮ್ಯಾಟೊಗಳು ಒಡೆಯುವ ದೃಶ್ಯ ಜನಸಾಮಾನ್ಯರಿಗೆ ಪರಿಣಾಮಕಾರಿಯಾಗಿ ಸಂದೇಶವನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿತ್ತು. ಈ ಜಾಹೀರಾತು ಸಂದೇಶ ಇಂದಿಗೂ ಜನಪ್ರಿಯವಾಗಿರುವುದನ್ನು ನಾವು ಕಾಣಬಹುದು. ಅನಿಮೇಷನ್ ಅಥವಾ ಕಾರ್ಟೂನ್ ಚಿತ್ರಗಳು ಸಿನಿಮಾದ ಇನ್ನೊಂದು ಮನಸೆಳೆಯುವ ಪ್ರಕಾರ. ಅನಿಮೇಷನ್ ಚಿತ್ರಗಳ ತಯಾರಿಕೆ ಸಾಮಾನ್ಯ ಸಿನಿಮಾ ತಯಾರಿಕೆಗಿಂತ ವಿಭಿನ್ನವಾಗಿದ್ದು ತಯಾರಿಕಾ ವೆಚ್ಚ ಕೂಡ ಅಧಿಕ. ಚಿತ್ರದಲ್ಲಿನ ಪ್ರತಿಯೊಂದು ಚಲನವಲ್ಲದ ಚಿತ್ರ ಬರೆದು ಒಂದು ಸಾರಿಗೆ ಒಂದೇ ಫ್ರೇಮನ್ನು ತೆಗೆಯುವ ಆನಿಮೇಷನ್ ಕ್ಯಾಮೆರಾದ ಮೂಲಕ ಚಿತ್ರೀಕರಿಸಿ ಪೂರ್ಣ ಪ್ರಮಾಣದ ಚಿತ್ರವನ್ನು ತಯಾರಿಸಲಾಗ್ತದೆ. ಶೈಕ್ಷಣಿಕ ಹಾಗೂ ಮನರಂಜನಾತ್ಮಕ ಚಿತ್ರಗಳೆರಡನ್ನೂ ಕಾರ್ಟೂನ್ ಬಗೆಯಲ್ಲಿ ಈಗ ತಯಾರಿಸಲಾಗ್ತಾ ಇದ್ದು ಇವು ಮಕ್ಕಳನ್ನು ಬಹುವಾಗಿ ಸೆಳೀತಾ ಇದ್ದಾವೆ. ವಾಲ್ಟ್ ಡಿಸ್ನಿ ಫಿಲ್ಮ್ಸ್ ಅವರ ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್, ಟಾಮ್ ಅಂಡ್ ಜೆರ್ರಿ, ಜಂಗಲ್ ಬುಕ್ ಮುಂತಾದವುಗಳು ಈಗ ಮನೆ ಮಾತಾಗಿವೆ. ಭಾರತದಲ್ಲಿಯೂ ಕೂಡ ಫಿಲ್ಮ್ಸ್ ಡಿವಿಷನ್ ಆನಿಮೇಷನ್ ಚಿತ್ರಗಳನ್ನು ತಯಾರಿಸ್ತಾ ಇದೆ. ಕೆಲ ಖಾಸಗಿ ವ್ಯಕ್ತಿಗಳು ಕೂಡ ಕಾರ್ಟೂನ್ ಚಿತ್ರಗಳನ್ನು ತಯಾರಿಸ್ತಿದ್ದು ಅಂಥವರಲ್ಲಿ ಭೀಮ್ಸೇನ್ ಹಾಗೂ ರಾಮ್ ಮೋಹನ್ ಪ್ರಮುಖರು. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಸಿನಿಮಾ ವಿಧಗಳ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ
ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ.